Unit 6 Breeding of Self and Cross-Pollinated Crops. Content. This topic including domestication, introduction, selection and hybridization. In previous class we are discussing about domestication and introduction about plant introduction. In this topic we are discussing details about introductions of plant species. So next one is plant introduction agencies in India, already discussed in previous class. Now today we are discussing about the procedures for plant introduction. There are 6 procedures for the plant introduction. First one is procurement, second one is quarantine, third one is cataloging, fourth one is evolution, fifth one multiplication and sixth one is distribution. We discuss one by one. Next, procurements of germplasm. Any individual or institution can introduce germplasm in India, but all the instructions must be routed through NBPGR, New Delhi. So in India, any person or any individual, organization or scientist or any university or private or any governmental sector can introduce the germplasm in India, but introduction through NBPGR. So India dalli ನಾವು ಯಾವುದೇ ತರಹದ ಜರ್ಮ್ಪ್ಲಾಸಮ್ ಅನ್ನು ಆರ್ಟಿಫಿಷಿಯಲಿ ಇಂಟ್ರೊಡ್ಯೂಸ್ ಮಾಡಬಹುದು, ಬಟ್ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂತ ಆದರೆ ಅದಕ್ಕೆ ನೀವು NBPGR ಪರ್ಮಿಷನ್ ಅನ್ನು ತಗೊಳ್ಳೇಬೇಕು. ಮತ್ತೆ ಆ ಜರ್ಮ್ಪ್ಲಾಸಮ್ ಅನ್ನು ಇನ್ನೊಂದು ಕಂಟ್ರಿಯಿಂದ ಅಥವಾ ಇನ್ನೊಂದು ಜಿಯೋಗ್ರಫಿಕಲ್ ಕಂಡೀಷನ್ ಇಂದ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀರಾ ಅಂದ್ರೆ NBPGR ಪರ್ಮಿಷನ್ ಅನ್ನು ತಗೊಳ್ಳೇಬೇಕು. ಸೊ NBPGR ಅಂದ್ರೆ ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್. ನೆಕ್ಸ್ಟ್ ಒನ್ ಇಸ್ he or it may makes direct request to an individual or institution abroad which has the desired germplasm to send it to him or it through NBPGR, New Delhi. So initially any individual scientist or a person make direct request to abroad institution. So ಏನು ಮಾಡ್ಬೋದು, ಯಾರು ಪ್ಲಾಂಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅವರಿಗೆ ಇದೆಯೋ ಅಂಥವ್ರು ಏನು ಮಾಡ್ತಾರೆ, ಡೈರೆಕ್ಟ್ ರಿಕ್ವೆಸ್ಟ್ ಕೊಡ್ಬೋದು. ಸೊ ನಮ್ಮಲ್ಲಿ ಜರ್ಮ್ಪ್ಲಾಸಮ್ ಯಾವ ಕಂಟ್ರಿಯಲ್ಲಿ ಇದೆ ಅಥವಾ ಯಾವ ಜಿಯೋಗ್ರಫಿಕಲ್ ಕಂಡೀಷನ್ಸಲ್ಲಿ ಇದೆ, ಸೊ ಅವರಿಗೆ ರಿಕ್ವೆಸ್ಟನ್ನು ಮಾಡ್ಕೊಳ್ಬೋದು. ಸೊ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ನಮಗೆ ಈ ಮಟೀರಿಯಲ್ ಬೇಕು ಸೆಂಡ್ ಮಾಡಿ ಅಂತೇಳಿ ಕೇಳ್ಕೊಂಡಾಗ ಸೊ ಅವ್ರೇನು ಮಾಡ್ತಾರೆ, ಆ ಮಟೀರಿಯಲನ್ನು NBPGR ಥ್ರೂ ಮಟೀರಿಯಲ್ಸನ್ನು ಸೆಂಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಇಟ್ ಈಸ್ ಡಿಸೈರಬಲ್ that a copy of such request of sent to NBPGR in order to facilitate a speedy distribution of the germplasm when they are arrived. So initially ನಮಗೆ ಯಾವ ಜರ್ಮ್ಪ್ಲಾಸಮ್ ಅನ್ನು ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅಥವಾ ಆರ್ಡರ್ ಮಾಡಿದ್ದೇವೆ, ಸೇಮ್ ಆರ್ಡರ್ ಕಾಪಿಯನ್ನು ನಾವು NBPGR ಗೆ ಸೆಂಡ್ ಮಾಡಬೇಕಾಗತ್ತೆ. ಬಿಕಾಸ್ NBPGR ಇಸ್ ದ ಮೇನ್ ರೋಲ್ ಫಾರ್ ದಿ ಇಂಟ್ರೊಡಕ್ಷನ್ಸ್ ಆಫ್ ಸ್ಪೀಸೀಸ್. ಸೊ NBPGR ಗೆ ಇಂಡಿಯಾದೊಳಗೆ ಯಾವ ಸ್ಪೀಸೀಸ್ ಎಂಟ್ರಿ ಆಗ್ತಿದೆ ಅಥವಾ ಯಾವ ಜಿಯೋಗ್ರಫಿಕಲ್ ಏರಿಯಾದೊಳಗೆ ನ್ಯೂ ಸ್ಪೀಸೀಸ್ ಯಾವ್ದು ಎಂಟ್ರಿ ಆಗ್ತಿದೆ ಅವರಿಗೆ ಅದು ರೆಕಾರ್ಡ್ ಇರಲೇಬೇಕಾಗತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಆರ್ಡರ್ ಕಾಪಿಯನ್ನು NBPGR ಗೆ ಸೆಂಡ್ ಮಾಡಬೇಕು. ಸೊ NBPGR ಗೆ ಸೆಂಡ್ ಮಾಡಿದಾಗ ಏನು ಮಾಡ್ತಾರೆ, NBPGR ವೆರಿ ಕ್ವಿಕ್ ಆಗಿ ಏನು ಮಾಡ್ತಾರೆ, ನಮ್ಗೆ ಆ ಮಟೀರಿಯಲ್ ಅನ್ನ ಸೆಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ದ ಜರ್ಮ್ಪ್ಲಾಸಮ್ ಶುಡ್ ರೀಚ್ ದ ಬ್ಯೂರೋ ಅಟ್ ಲೀಸ್ಟ್ 2 months ಇನ್ ಅಡ್ವಾನ್ಸ್ ಆಫ್ ದಿ ಡೇಟ್ ಆಫ್ ಸೋವಿಂಗ್ ಅಂಡ್ ದ ಪ್ಯಾಕೆಟ್ ಶುಡ್ ಕಂಟೈನಿಂಗ್ ಅಡ್ರೆಸ್ ಆಫ್ ದ ಆಕ್ಚುಯಲ್ ಯೂಸರ್ಸ್. ಸೊ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಮಟೀರಿಯಲ್ ಹೇಗಿರಬೇಕು ಅಂದರೆ ಅಡ್ವಾನ್ಸ್ ಆಫ್ ಡೇಟ್ ಆಫ್ ಸೋವಿಂಗ್. ಸೊ ಸೋವಿಂಗ್ ಡೇಟ್ ಏನು, ಬಿಫೋರ್ 2 months. ಸೊ 2 ತಿಂಗಳ ನಂತರ ಸೋವಿಂಗ್ ಮಾಡುವಂಥ ಮಟೀರಿಯಲ್ ಅನ್ನು ನಾವು ಯಾವತ್ತು ಬುಕಿಂಗ್ ಮಾಡಬೇಕಾಗತ್ತೆ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಬಿಫೋರ್ 2 months ಸೋವಿಂಗ್ ಸೀಡ್ಸನ್ನೇ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ಸ್ ಬರುತ್ತೆ, ಕ್ವಾರಂಟೈನ್ಸ್ ಬರುತ್ತೆ, ರೆಗ್ಯುಲೇಷನ್ಸ್ ಆಕ್ಟಿವಿಟೀಸ್ ಬರುತ್ತೆ. ಸೊ ಅದಕ್ಕೆ ಸೋವಿಂಗ್ ರೇಟ್ಗಿಂತ ಮೊದಲೇನೆ ಸೊ ಆ ಪ್ಲಾಂಟನ್ನು ಆದ ಪ್ಲಾಂಟನ್ನು ನಾವು ಯಾವುದೇ ಕಾರಣಕ್ಕೂ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ ಅಥವಾ ಎಕ್ಸ್ಪೋರ್ಟ್ ಮಾಡ್ಲಿಕ್ಕಾಗಲ್ಲ. ಬಿಫೋರ್ ದಿ ಸೋವಿಂಗ್ ನಾವು ಪ್ಲಾಂಟನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪ್ಯಾಕೆಟ್ ಶುಡ್ ಕಂಟೈನಿಂಗ್ ಅಡ್ರೆಸ್ ಆಫ್ ಆಕ್ಚುಯಲ್ ಯೂಸರ್. ಸೊ ಯಾರು ಯೂಸ್ ಮಾಡ್ಕೊಳ್ತಾರ ಆ ಯೂಸರ್ ಅಡ್ರೆಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು. ಸೊ ನಮಗೆ ಪ್ಯಾಕೆಟ್ ಮೇನೇನು ಅಥವಾ ಕಂಟೈನರ್ ಮೇಲೆ ಬಾಕ್ಸ್ ಮೇನೇನು ಯಾರು ಯುಟಿಲೈಸೇಷನ್ ಮಾಡ್ಕೊಳ್ತಾರ ಅವ್ರ ಹೆಸರು ಅಥವಾ ಅವ್ರ ಅಡ್ರೆಸ್ಸು, ರಿಸರ್ಚ್ ಆರ್ಗನೈಸೇಷನ್ ಅಡ್ರೆಸ್ಸು ಪ್ರಾಪರ್ಲಿ ಆಗಿದ್ರೆ ಸೊ ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ಗೆ ವೆರಿ ಈಸಿ ಆಗತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಏನು, ಗಿಫ್ಟ್ ಪರ್ಚೇಸ್ ಆರ್ ಕಲೆಕ್ಷನ್. ಗಿಫ್ಟ್ ಎಕ್ಸ್ಚೇಂಜರ್ ಅಂಡ್ ಪರ್ಚೇಸ್ at arranged from scientist, research institution, botanical gardens responsible for germplasm conservation, private nurseries and research organization. So in India ಏನು ಮಾಡ್ಬೋದು, ಪ್ಲಾಂಟ್ ಇಂಟ್ರೊಡಕ್ಷನ್ ಪ್ಲಾಂಟ್ ಮಟೀರಿಯಲ್ಸ್ ಅನ್ನು ಅಥವಾ ಜರ್ಮ್ಪ್ಲಾಸಮ್ನ ಆಸ್ ಎ ಗಿಫ್ಟೆಡ್ ಮಟೀರಿಯಲ್ ಆಗಿ. ಸೊ ಒಂದು ಫಾರಿನ್ ಕಂಟ್ರಿ ಅವರು ಯಾರಿಗೆ ಒಂದು ನೋಬೆಲ್ ಅಥವಾ ವೆಲ್ ಪಾಪ್ಯುಲರ್ಡ್
ಪಾಪ್ಯುಲರೈಸ್ ಆಗಿರುವಂಥ ಸೈಂಟಿಸ್ಟ್ಗೆ ಗಿಫ್ಟ್ ಮಾಡ್ಬೋದು, ಅಥವಾ ಸೈಂಟಿಸ್ಟ್ ಏನು ಮಾಡೋದು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಕೊಳ್ಬೇಕು. ಸೊ ಆ ಪರ್ಚೇಸ್ ಮಾಡ್ಕೊಂಡಂತೆಲ್ಲ ಮಟೀರಿಯಲ್ ಅನ್ನು ಪರ್ಚೇಸ್ ಆರ್ ಕಲೆಕ್ಷನ್, ಗಿಫ್ಟ್ ಎಕ್ಸ್ಚೇಂಜರ್ ಆ್ಯಂಡ್ purchaser at arranged from scientist, research institution, botanical garden responsible for germplasm conservation, private nurseries and a research organization. So in ಇಂಡಿಯಾದಲ್ಲಿ ಏನು ಮಾಡ್ಬೋದು, ಎನಿ ಪರ್ಸನ್ ಕ್ಯಾನ್ ಗಿಫ್ಟೆಡ್ ಟು ಜರ್ಮ್ ಟು ಅದರ್ ಪರ್ಸನ್. ಸೊ ಒಂದು ಪರ್ಸನಿಗೆ ನಾವೇನು ಮಾಡ್ಬೋದು, ಜರ್ಮ್ ಪ್ಲಾಸಮನ್ನು ಗಿಫ್ಟ್ ಮಾಡ್ಬೋದು, ಅಥವಾ ಇನ್ನೊಂದು ಪರ್ಸನಿಂದ ನಾವು ಕಲೆಕ್ಷನ್ ಮಾಡ್ಕೊಳ್ಬೇಕು. ಸೊ ಆ ಕಲೆಕ್ಷನ್ ಮಾಡೋ ಜರ್ಮ್ ಪ್ಲಾಸಮನ್ನು ನಾವು NVPGRನಲ್ಲಿ ನಾವು ಏನು ಮಾಡಬೇಕಾಗತ್ತೆ, ರೆಕಾರ್ಡ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೇನು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು, ಜರ್ಮ್ ಪ್ಲಾಸಮ್ ಕನ್ಸರ್ವೇಷನ್. ಸೊ ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋ ಮಟೀರಿಯಲ್ ಅನ್ನ ಮಸ್ಟ್ ಕನ್ಸರ್ವ್ಡ್. ಸೊ ನೆಕ್ಸ್ಟ್ ಒನ್ ಇಸ್, ನೀವು ಆ ಪ್ಲಾಂಟ್ ಅನ್ನ ಎಲ್ಲಿ ಮೇಂಟೈನ್ ಮಾಡೋಕತ್ತೆ, ಪ್ರೈವೇಟ್ ನರ್ಸರೀಸ್ ಅಲ್ಲಿ. ನೀವು ಯಾವುದೇ ಪ್ಲಾಂಟ್ ಅನ್ನ ಗಿಫ್ಟೆಡ್ ಆಗಿ ತಗೊಂಡಿದ್ರೆ ಅಥವಾ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಇಂಟ್ರೊಡ್ಯೂಸ್ ಮಾಡುವಂತಿಲ್ಲ. ಸೊ ಇಟ್ ಮಸ್ಟ್ ಬಿ ಮೇಂಟೈನ್ಡ್ ಇನ್ ಪ್ರೈವೇಟ್ ನರ್ಸರೀಸ್ ಆರ್ ರಿಸರ್ಚ್ ಆರ್ಗನೈಸೇಷನ್ ನಲ್ಲೇ ಮೇಂಟೈನ್ ಮಾಡಬೇಕು. ಅದರ ಬಗ್ಗೆ ಪ್ರಾಪರ್ ಸ್ಟಡಿ ಆದ ನಂತರ ಏನು ಮಾಡಬೇಕು, ನೆಕ್ಸ್ಟ್ ಅಗ್ರೋನಾಮಿಕ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು. Next one is propagules. The plant part used for propagation of a species is known as propagule. So propagules ಅಂದ್ರೆ mainly plant part used for the propagation. So propagating unit ಅನ್ನ ಏನ್ ಹೇಳ್ತಾರೆ, propagules ಹೇಳಿ ಕರೀತಾರೆ. Plant cultivation ಗೆ ಅಥವಾ ನೆಕ್ಸ್ಟ್ ಜನರೇಷನ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಯುಟಿಲೈಸೇಷನ್ ಮಾಡುವಂಥ ಪಾರ್ಟ್ ಅನ್ನ ಪ್ರೊಪಗ್ಯೂಲ್ಸ್ ಹೇಳಿ ಕರೀತಾರೆ. ಮೇನ್ಲಿ ವೇರೀಸ್ ಫ್ರಮ್ ದಿ ಸ್ಪೀಸೀಸ್ ಟು ಸ್ಪೀಸೀಸ್. ಸೊ ಪ್ರೊಪಗ್ಯೂಲ್ಸ್ ಆರ್ ವೇರೀಸ್ ಫ್ರಮ್ ಸ್ಪೀಸೀಸ್ ಟು ಸ್ಪೀಸೀಸ್. ಸೊ ಕೆಲವೊಂದು ಸ್ಪೀಸೀಸ್ ನಲ್ಲಿ ಪ್ರೊಪಗ್ಯೂಲ್ಸ್ ಸೀಡ್ಸ್ ಇರ್ಬೋದು ಅಥವಾ ಸ್ಟೆಮ್ ಪಾರ್ಟ್ ಇರ್ಬೋದು. ಹೀಗೆ ಒಂದು ಸ್ಪೀಸೀಸ್ ಇಂದ ಇನ್ನೊಂದು ಸ್ಪೀಸಿಗೆ ಏನಾಗಿರುತ್ತೆ, ಪ್ರೊಪಗ್ಯೂಲ್ಸ್ ವೇರಿ ಆಗ್ತಾ ಹೋಗುತ್ತೆ. The plant part used for introduction may be seeds, tubers, runners, stolon, sucker, bulb, rooted cuttings and stem seedlings. These are all the some propagules. So propagules are mainly seed. Seed is the most important propagule. So majority of the plant introduction ಯಾವ್ದು ಯುಟಿಲೈಸೇಷನ್ ಮಾಡ್ಕೊಳ್ತಾರೆ, ಸೀಡ್ಸ್ ಅನ್ನೇ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ಬರುವಂತದ್ದು ಟ್ಯೂಬರ್ಸ್. ಸೊ ಟ್ಯೂಬರ್ಸ್ ಆರ್ ದಿ ಮಾಡಿಫಿಕೇಶನ್ಸ್ ಆಫ್ ಸ್ಟೆಮ್ ಮಾಡಿಫಿಕೇಶನ್ಸ್ ಅಲ್ಲಿ ಟ್ಯೂಬರ್ಸ್ ಬರುತ್ತೆ. ನೆಕ್ಸ್ಟ್ ರನ್ನರ್, ಸಕರ್, ಸ್ಟೋಲನ್, ಬಲ್ಬ್, rooted cuttings and seedlings are the most important propagating materials. So next one is restriction on ಎಕ್ಸ್ಪೋರ್ಟ್ ಅಂಡ್ ಇಂಟ್ರೊಡಕ್ಷನ್ ಆಫ್ ಪ್ಲಾಂಟ್ ಮಟೀರಿಯಲ್. ಸೊ ಇನಿಷಿಯಲಿ ಇಂಡಿಯಾದಲ್ಲಿ ಕೆಲವೊಂದು ಮಟೀರಿಯಲ್ಸ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ ಪ್ರೆಸೆಂಟ್ ಇದೆ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು, ಕೊಕೋವಾ ಅಂಡ್ ಅದರ್ ಥಿಯೋಬ್ರೋಮಾ ಸ್ಪೀಸೀಸ್ ಫ್ರಮ್ ಆಫ್ರಿಕಾ, ಸಿಲೋನ್ ಅಂಡ್ ವೆಸ್ಟ್ ಇಂಡೀಸ್. ಸೊ ನಾವು ಕೊಕೋವಾ ಮತ್ತು ಥಿಯೋಬ್ರೋಮಾ ಸ್ಪೀಸೀಸ್ ಯಾವುದೇ ಕಾರಣಕ್ಕೂ ಆಫ್ರಿಕನ್ ಕಂಟ್ರಿನಿಂದ ಅಥವಾ ಸಿಲೋನ್ ಮೀನ್ಸ್ ಶ್ರೀಲಂಕನ್ ಕಂಟ್ರಿನಿಂದ, ನೆಕ್ಸ್ಟ್ ಬರುವಂತದ್ದು ವೆಸ್ಟ್ ಇಂಡೀಸ್ ನಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತಿಲ್ಲ. ಸೊ ನೆಕ್ಸ್ಟ್ ಬರುವಂತದ್ದು ಶುಗರ್ ಕೇನ್ ಫ್ರಮ್ ದಿ ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾದಿಂದ ಶುಗರ್ ಕೇನ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳುವಂತಿಲ್ಲ. ಅದರ ಜೊತೆಗೆ ಆಸ್ಟ್ರೇಲಿಯಾ ಜೊತೆಗೆ ಅದು ಫಿಜಿ, ನ್ಯೂ ಗಿನಿಯಾ, ಫಿಲಿಪೈನ್ಸ್ ಅಂಡ್ ವೆಸ್ಟ್ ಇಂಡೀಸ್. ರಬ್ಬರ್ ಫ್ರಮ್ ದಿ ಆಫ್ರಿಕಾ ಅಂಡ್ ವೆಸ್ಟ್ ಇಂಡೀಸ್. ಸೊ ರಬ್ಬರ್ ಅನ್ನ ನಾವು ಆಫ್ರಿಕಾ ಮತ್ತೆ ವೆಸ್ಟ್ ಇಂಡೀಸ್ ನಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತ. ಬಿಕಾಸ್ ಹೇಗೇನಂದ್ರೆ ಇವೆಲ್ಲ ಸ್ಪೀಸೀಸ್ ನಲ್ಲೂ ಡಿಸೀಸ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಪ್ರೊಪಗ್ಯೂಲ್ಸ್ ಅನ್ನ ಆ ಏರಿಯಾದಿಂದ ನೀವು ಇಂಪೋರ್ಟ್ ಮಾಡ್ಕೊಳ್ತೀರಂದ್ರೆ ಆ ಇಂಪೋರ್ಟೆಡ್ ಮಟೀರಿಯಲ್ ಜೊತೆಗೆ ಏನಾಗುತ್ತೆ, ಸಮ್ ವಿಡಿ ಸ್ಪೀಸೀಸ್ ಆಗಿರ್ಬೋದು ಅಥವಾ ಡಿಸೀಸ್ ಅಟ್ಯಾಕ್ ಇಂಟ್ರೊಡ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಕೆಲವೊಂದು ಸ್ಪೀಸೀಸ್ ಇಂಟ್ರೊಡಕ್ಷನ್ಸ್ ಅನ್ನ ಪ್ರೊಹಿಬಿಟ್ ಮಾಡಿರ್ತಾರೆ. ದಟ್ಸ್ ಕಮಿಂಗ್ ಅಂಡರ್ ಏನು, ಪ್ರೊಕರೆಂಟ್ಸ್ ಆಫ್ germplasm. Second procedure, quarantine. A quarantine means to keep material in isolation to prevent the spread of disease, etc. Prevent in them to other material. So initially quarantine ಅಂದ್ರೆ ಏನು, keep material in isolation to prevent the spread of disease. So initially ನಾವು ಯಾವುದೋ ಪ್ಲಾಂಟ್ ಮಟೀರಿಯಲ್ ಅನ್ನ ಫಾರಿನ್ ಕಂಟ್ರಿನಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ. ಸೊ ಆ ಇಂಪೋರ್ಟೆಡ್ ಮಾಡಿದ ಮಟೀರಿಯಲ್ಸ್ ಅಲ್ಲಿ ಏನಿರುತ್ತೆ, ಲಾರ್ಜ್ ಅಮೌಂಟ್ ಅಲ್ಲಿ ಇನ್ಸೆಕ್ಟ್ಸ್ ಪ್ರೆಸೆಂಟ್ ಇರ್ಬೋದು ಅಥವಾ ಡಿಸೀಸ್ ಕಾಸಿಂಗ್ ಏಜೆಂಟ್ ಪ್ರೆಸೆಂಟ್ ಇರ್ಬೋದು. ಸೊ ಅವೆಲ್ಲವನ್ನ ಚೆಕ್ ಮಾಡುವಂತ ಮೆಥಡ್ಗೆ ಅಥವಾ ಎಕ್ಸಾಮಿನ್ ಮಾಡುವಂತ ಮೆಥಡ್ಗೆ ಏನ್ ಹೇಳ್ತಾರೆ, ಕ್ವಾರಂಟೈನ್ ಮೆಥಡ್ ಹೇಳಿ ಕರೀತಾರೆ. ಸೊ ಕ್ವಾರಂಟೈನ್ ಮೆಥಡ್ಸ್ ಅಲ್ಲಿ ಮೇನ್ಲಿ ಐಸೋಲೇಷನ್. ಸೊ ಐಸೋಲೇಷನ್ ಮಾಡ್ತಾರೆ. ನೀವು ಇಂಪೋರ್ಟ್ ಮಾಡ್ಕೊಂಡ ಪ್ರೊಪಗ್ಯೂಲ್ಸ್ ನಲ್ಲಿ ಯಾವೆಲ್ಲ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಪ್ರೆಸೆಂಟ್ ಇದೆ ಅಥವಾ ಇನ್ಸೆಕ್ಟ್ಸ್ ಪ್ರೆಸೆಂಟ್ ಇದೆಯಾ ಅಥವಾ ಪೆಸ್ಟ್ಸ್ ಪ್ರೆಸೆಂಟ್ ಇದೆಯಾ, ಇವೆಲ್ಲವನ್ನ ಐಸೋಲೇಟ್ ಮಾಡುವಂತ ಮೆಥಡ್ ಅಲ್ಲಿ ಬರುತ್ತೆ, ಕ್ವಾರಂಟೈನ್ ನಲ್ಲಿ ಬರುತ್ತೆ. ನೆಕ್ಸ್ಟ್ ಏನು, ಇನ್ ಕೇಸ್ ಆಫ್ ಪ್ಲಾಂಟ್ ಇಂಟ್ರೊಡಕ್ಷನ್ ಆಲ್ ಪ್ರೊಪಗ್ಯೂಲ್ಸ್ ಆರ್ ಥೊರೋಲಿ
inspected for contaminations of weeds, disease and insect pests. So initially propagules are thoroughly ಇನ್ಸ್ಪೆಕ್ಟೆಡ್. ಸೊ ಇನಿಷಿಯಲಿ ಥೊರೋಲಿ ಇನ್ಸ್ಪೆಕ್ಟ್ ಮಾಡೋದು ಯಾಕಂತ ಹೇಳಿದ್ರೆ ಏನು ಹೇಳಿ, ಥೊರೋಲಿ ಎಕ್ಸಾಮಿನೇಷನ್ ಮಾಡೋದು. ಸೊ ಆರ್ಟಿಫಿಷಿಯಲ್ ಇಂಟ್ರೊಡಕ್ಷನ್, ಸೊ ನಮ್ಗೇನಾಗುತ್ತೆ ಡಿಸೀಸ್ ಕಾಸಿಂಗ್ ಏಜೆಂಟು ಆರ್ಟಿಫಿಷಿಯಲಿ ನಮ್ಮ ದೇಶದೊಳಗೂ ಎಂಟ್ರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಥೊರೋಲಿ ಎಕ್ಸಾಮಿನ್ ಮಾಡ್ತಾರೆ. ಸೊ ಎಕ್ಸಾಮಿನ್ ಮಾಡೋದು ಕಾರಣ ಏನು, ಎಂಟ್ರಿ ಆಫ್ ಡಿಸೀಸ್ ಆಗಿರ್ಬೋದು ಅಥವಾ ಡಿಸೀಸ್ ಕಾಸಿಂಗ್ ಏಜೆಂಟ್ ಆಗಿರ್ಬೋದು, ಸರ್ಟನ್ ಇನ್ಸೆಕ್ಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಪೆಸ್ಟ್ ಆಗಿರ್ಬೋದು. ಸೊ ನೆಕ್ಸ್ಟ್ ಏನು, ಇಫ್ ನೆಸೆಸರಿ ದ ಮಟೀರಿಯಲ್ಸ್ ಆರ್ ಗ್ರೋನ್ ಇನ್ ಐಸೋಲೇಷನ್ ಫಾರ್ ಅಬ್ಸರ್ವೇಷನ್ ಆಫ್ disease, insects, pest and weeds. ಸೊ ಇನಿಷಿಯಲಿ ಮಟೀರಿಯಲ್ಸ್ ಅನ್ನ ಅಬ್ಸರ್ವೇಷನ್ ಮಾಡೋದ್ರ ಜೊತೆಗೆ ಕೆಲವೊಂದು ಮಟೀರಿಯಲ್ಸ್ ಏನ್ ಮಾಡ್ತಾರೆ, ಮಟೀರಿಯಲ್ಸ್ ನ ಐಸೋಲೇಷನ್, ಸೊ ಐಸೋಲೇಷನ್ ಮೆಥಡ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಅನ್ನ ಫೈಟೋಕೆಮಿಕಲ್ ಅನಾಲಿಸಿಸ್ ನಲ್ಲಿ ನೋಡುವಂಥದ್ದು ಅಥವಾ ಆರ್ಟಿಫಿಷಿಯಲ್ ಕಲ್ಚರಿಂಗ್ ಮಾಡುವಂಥದ್ದು. ಸೊ ಈ ರೀತಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಪ್ಲಾಂಟ್ ಅಲ್ಲಿ ಯಾವ್ದಾದ್ರು ಮಟೀರಿಯಲ್ ಪ್ರೆಸೆಂಟ್ ಇರುತ್ತೆ. ಸೊ ಕೆಲವೊಂದು ಏನಾಗುತ್ತೆ, ನಮಗೆ ಮಾರ್ಫಾಲಜಿಕಲ್ ಕಂಡೀಷನ್, ಎಕ್ಸ್ಟರ್ನಲ್ ಮಾರ್ಫಾಲಜಿಕಲ್ ಕಂಡೀಷನ್ಸ್ ಅಲ್ಲಿ ಇರುವ ಏನು ಇನ್ಸೆಕ್ಟ್ ಆಗಿರ್ಬೋದು, ಪೆಸ್ಟ್ ಆಗಿರ್ಬೋದು ಮಾತ್ರ ನಾವು ಲೆನ್ಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡು ಅಥವಾ ನೇಕೆಡ್ ಐ ಇಂದ ಅಬ್ಸರ್ವ್ ಮಾಡಬಹುದು. ಸೊ ಕೆಲವೊಂದು ಸ್ಪೀಸೀಸ್ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ವೈರಸ್ ಸ್ಪೀಸೀಸ್ ಆಗಿರೋದು, ಸೊ ಬ್ಯಾಕ್ಟೀರಿಯಲ್ ಸ್ಪೀಸೀಸ್ ಆಗಿರೋದು, ಸೊ ಇಂಟ್ರೊಡ್ಯೂಸ್ ಅಥವಾ ಇನ್ಸೈಡ್ ದ ಪ್ಲಾಂಟ್ ಸೆಲ್ ಒಳಗೆ ಪ್ರೆಸೆಂಟ್ ಇರುತ್ತೆ. ಸೊ ಅಂತವನ್ನ ಏನ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಕಲ್ಚರಿಂಗ್ ಮಾಡ್ಕೊಂಡು ಐಸೋಲೇಟ್ ಮಾಡಿ ಸೊ ಕ್ವಾರಂಟೈನ್ ಅನ್ನ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ದ Destructive Insects and Pest Act 1914, all plant parts imported in India must be free from disease, insects, pests and weeds. This act has undergo several amendments. So initially first quarantine act in India ಯಾವುದು ಅಂತಾರೆ, Destructive Insect and Pest Act 1914. It is the first act, quarantine act in India. Next ಬರುವಂತದ್ದು ಯಾವುದು, at present. So ಈಗಿರುವಂತ ಆಕ್ಟ್ ಯಾವುದು, Plant Quarantine, that is Regulation of Imports into India Order 2004, which comes into force April 1st 2004 as is operative. So initially at present ಇರುವಂತ ಕ್ವಾರಂಟೈನ್ ಆಕ್ಟ್ ಯಾವುದು ಇಂಡಿಯಾದಲ್ಲಿ, ಪ್ಲಾಂಟ್ ಕ್ವಾರಂಟೈನ್, that is Regulation of Import into India Order 2004. It is the most important act ಫಾರ್ ಕ್ವಾರಂಟೈನ್ ಇನ್ ಇಂಡಿಯಾ. ಸೊ ಯಾವಾಗ ಇದು ಕಮ್ ಇನ್ ಟು ಫೋರ್ಸ್, ಯಾವಾಗ ಎನೆಕ್ಟ್ ಆಯಿತು ಅಂತ ಹೇಳಿದ್ರೆ ಏಪ್ರಿಲ್ 1st 2004 ಅಲ್ಲಿ. ನೆಕ್ಸ್ಟ್, ದ ಆರ್ಡರ್ ಹ್ಯಾಸ್ ಬೀನ್ ರಿವೈಸ್ಡ್ ಇನ್ ದಿ ಲೈಟ್ ಆಫ್ ನ್ಯೂ ಪಾಲಿಸಿ ಆನ್ ಸೀಡ್ ಡೆವಲಪ್ಮೆಂಟ್ 1998 and the World Trade Organization Agreement. So nowadays certain modifications ಅನ್ನು ಮಾಡಿದ್ದಾರೆ. ಮಾಡಿಫಿಕೇಶನ್ ಯಾವುದು, ಪ್ಲಾಂಟ್ ಕ್ವಾರಂಟೈನ್ ಆಕ್ಟ್ 2014 ಅಲ್ಲಿ ಸರ್ಟನ್ ಮಾಡಿಫಿಕೇಶನ್ಸ್ ಅನ್ನು ಮಾಡಿದ್ದಾರೆ. ಸೊ ಮಾಡಿಫಿಕೇಶನ್ ಬೇಸ್ಡ್ ಆನ್ ದಿ ನ್ಯೂ ಪಾಲಿಸಿ ಆನ್ ಸೀಡ್ ಡೆವಲಪ್ಮೆಂಟ್ 1998 and World Trade Organization. ಸೊ ಅಕಾರ್ಡಿಂಗ್ ಟು ದಟ್ ಏನ್ ಮಾಡಿದ್ರೆ, ಸೊ ಏನಾಗುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್, ಇಂಟರ್ನ್ಯಾಷನಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಯರ್ ಬೈ ಇಯರ್ ಚೇಂಜ್ ಆಗ್ತಾ ಇರುತ್ತೆ ಅಥವಾ ಸರ್ಟನ್ ಮಾಡಿಫಿಕೇಶನ್ಸ್ ಆಗ್ತಾ ಇರುತ್ತೆ. ಸೊ ಆ ಮಾಡಿಫಿಕೇಶನ್ ತಕ್ಕ ಕೆಲವೊಂದು ಕ್ವಾರಂಟೈನ್ ರೂಲ್ಸ್ ಅಲ್ಲಿ ಮಾಡಿಫಿಕೇಶನ್ಸ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಒನ್, ಕ್ವಾರಂಟೈನ್ ಪ್ರೊಸೀಜರ್ಸ್. ದ propagules must be clean, healthy and free from weeds and insects, pests. They must not be treated by the sender with fungicides or insecticides. If used, indicate on the phytosanitary certificates. So initially propagules must be clean, healthy and free. ಸೊ ಇನಿಷಿಯಲಿ ನೀವು ಆರ್ಟಿಫಿಷಿಯಲಿ ನೀವು ಒಂದು ಮಟೀರಿಯಲ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ತೀರ ಅಂದ್ರೆ ಆ ಇಂಪೋರ್ಟ್ ಮಾಡಿದ ಮಟೀರಿಯಲ್ಸ್ ಏನಿರಬೇಕು, ಕ್ಲೀನ್ ಇರಬೇಕು, ಹೆಲ್ದಿ ಇರಬೇಕು, ಫ್ರೀ ಫ್ರಮ್ ದಿ ಡಿಸೀಸ್ ಕಾಸಿಂಗ್ ಏಜೆಂಟ್ ಇಂದ ಫ್ರೀ ಇರಬೇಕು. ಸೊ ನೆಕ್ಸ್ಟ್ ಒನ್ ಇಸ್ ನಾಟ್ ಟ್ರೀಟೆಡ್ ವಿತ್ ದಿ ಎನಿ ಫಂಗಿಸೈಡ್ಸ್ ಆರ್ ಇನ್ಸೆಕ್ಟಿಸೈಡ್ಸ್. ಸೊ ಇನಿಷಿಯಲಿ ಟೈಮ್ಸ್ ಕೆಲವೊಂದು ಪೀರಿಯಡ್ ವರೆಗೂ ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಡಿಸೀಸ್ ಕಂಟ್ರೋಲ್ ಮಾಡೋಕೆ ನಾವು ಆರ್ಟಿಫಿಷಿಯಲಿ ಕೆಲವೊಂದು ಫಂಗಿಸೈಡ್ಸ್ ಅನ್ನ ಅಥವಾ ಇನ್ಸೆಕ್ಟಿಸೈಡ್ಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತೀವಿ. ಸೊ ನೀವು ಇಂಪೋರ್ಟ್ ಮಾಡುವಂತ ಮಟೀರಿಯಲ್ಗೆ ಯಾವುದೇ ಕಾರಣಕ್ಕೂ ಫಂಗಿಸೈಡ್ಸ್ ಅನ್ನ ಅಥವಾ ಇನ್ಸೆಕ್ಟಿಸೈಡ್ಸ್ ಅನ್ನ ಯುಟಿಲೈಸೇಷನ್ ಮಾಡಿರಬಾರ್ದು. ಸೊ ಒಂದ್ ವೇಳೆ ಯುಟಿಲೈಸೇಷನ್ ಮಾಡಿದ್ರು ಅದರನ್ನ ಫೈಟೋಸ್ಯಾನಿಟರಿ ಸರ್ಟಿಫಿಕೇಟ್ ಮೇಲೆ ಮೆನ್ಷನ್ ಮಾಡಿರಬೇಕು. ಸೊ ದಟ್ ಈಸ್ ದ ಫಸ್ಟ್ ಪ್ರೊಸೀಜರ್. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು, ಎನಿ ಸ್ಯಾಂಪಲ್ಸ್ ನಾಟ್ ಅಕಂಪನಿಡ್ ಬೈ authentic phytosanitary certificate is either returned to the sender or destroyed by the bureau. ಸೊ ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಆರ್ಗನೈಸೇಷನ್ ಅಥವಾ ಕೆಲವೊಂದು ಫಾರಿನ್ ಕಂಟ್ರೀಸ್ ಏನ್ ಮಾಡುತ್ತೆ, ಫೈಟೋಸ್ಯಾನಿಟರಿ ಸರ್ಟಿಫಿಕೇಟ್ ವಿತೌಟ್ ಫೈಟೋಸ್ಯಾನಿಟರಿ ಸರ್ಟಿಫಿಕೇಟ್ ಇಂದ ಏನ್ ಮಾಡ್ತಾರೆ, ಪ್ಲಾಂಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅಂತ ಎಕ್ಸ್ಪೋರ್ಟ್ ಆದ ಮಟೀರಿಯಲ್ಸ್ ಏನ್ ಮಾಡ್ತಾರೆ, NBPGR ನವರು ಡೈರೆಕ್ಟ್ ಆಗಿ ಡಿಸ್ಟ್ರಾಯ್ ಮಾಡ್ತಾರೆ ಅಥವಾ ರಿಟರ್ನ್ ಮಾಡ್ತಾರೆ. ಇದು ನೆಕ್ಸ್ಟ್ ಪ್ರೊಸೀಜರ್. ಸೊ ಥರ್ಡ್ ಪ್ರೊಸೀಜರ್ ಏನು, ದ ಸ್ಯಾಂಪಲ್ ಅಕಂಪನಿಡ್ ಬೈ ಅಥೆಂಟಿಕ್ phytosanitary certificates are examined closely with the help of magnifying glasses or microscopes and screened with X-rays.
X-ray examination is helpful in detection of insects etc. present within the propagule. So initially next step ಏನು ಪ್ರೊಸೀಜರ್ ಏನು ಎಕ್ಸಾಮಿನೇಷನ್. ಸೊ ಎಕ್ಸಾಮಿನೇಷನ್ಸ್ ಆಫ್ ಪ್ರೊಪಗಲ್. ಸೊ ಪ್ರೊಪಗಲ್ಸ್ ಎಕ್ಸಾಮಿನೇಷನ್ ಥ್ರೂ ಯಾವ್ದು ಮಾಡ್ತಾರೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಆರ್ ಮೈಕ್ರೋಸ್ಕೋಪ್. ಸೊ ಮೈಕ್ರೋಸ್ಕೋಪ್ ಮೇನ್ಲಿ ಕಾಂಪೌಂಡ್ ಮೈಕ್ರೋಸ್ಕೋಪ್ ಆಗಿರೋದು ಅಥವಾ ನಿಮ್ದು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಯುಟಿಲೈಸೇಷನ್ ಮಾಡ್ಕೊಂಡು ಏನು ಮಾಡ್ತಾರೆ ಪ್ರೊಪಗಲ್ಸ್ ಅನ್ನ ಪ್ರಾಪರ್ ಎಕ್ಸಾಮಿನ್ ಮಾಡ್ತಾರೆ. ಅದ್ರ ಜೊತೆಗೆ ಏನು ಮಾಡ್ತಾರೆ ಸ್ಕ್ರೀನ್ಡ್ ವಿತ್ ಎಕ್ಸ್ರೇಸ್. ಸೊ ಎಕ್ಸ್ರೇ ಏನೋ ಪಾಸ್ ಮಾಡಿ ಸ್ಟಡಿ ಮಾಡ್ತಾರೆ. ಸೊ ಎಕ್ಸ್ರೇಸ್ ಪಾಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಯಾವ್ದಾದ್ರು ಸ್ಪೋರ್ಸ್ ಪ್ರೆಸೆಂಟ್ ಇದೆಯಾ ಅಥವಾ ಡಿಸೀಸ್ ಕಾಸಿಂಗ್ ಏಜೆಂಟ್ ಮೈಸೀಲಿಯಾ ಮೀನ್ ಫಂಗೈದಲ್ಲಾದ್ರೆ ಮೈಸೀಲಿಯಾ ಆಗಿರ್ಬೋದು, ಬ್ಯಾಕ್ಟೀರಿಯಾದಲ್ಲಿ ಸ್ಮಾಲ್ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಅಥವಾ ವೈರಸ್ ಆಗಿರ್ಬೋದು ಪ್ರೆಸೆಂಟ್ ಇದ್ರೆ ಗೊತ್ತಾಗ್ಲಿಕ್ಕೆ ಏನು ಮಾಡ್ತಾರೆ ಎಕ್ಸ್ರೇ ಸ್ಕ್ರೀನಿಂಗ್ ಅನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಕಂಟಾಮಿನೇಟೆಡ್ ಎಂಟಿಟೀಸ್ ಮೇ ಬಿ ಫ್ಯೂಮಿಗೇಟೆಡ್ given hot water treatment, pesticide treatment or a specialized treatment if such a treatment is considered to free them from the contaminated insects and pathogens. So initially ನಮ್ಗೆ ಆಲ್ರೆಡಿ ಏನಾಗಿರುತ್ತೆ ಪ್ರೊಪಗಲ್ಸ್ ಫ್ರೀ ಫ್ರಮ್ ದಿ ಏನು ಡಿಸೀಸ್ ಕಾಸಿಂಗ್ ಏಜೆಂಟ್ ಆಗಿರುತ್ತೆ ಪೆಸ್ಟಿಸೈಡ್ಸ್ ಇಂದ ಫ್ರೀ ಅಂತೇಳಿ ಗೊತ್ತಿದ್ರು ನಾವೇನು ಮಾಡ್ತೀವಿ ಆರ್ಟಿಫಿಷಿಯಲಿ ಹಾಟ್ ವಾಟರ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಥವಾ ಪೆಸ್ಟಿಸೈಡ್ ಟ್ರೀಟ್ಮೆಂಟ್ ಅನ್ನ ಮಾಡ್ತೀವಿ ಅಥವಾ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಅನ್ನ ಫಾಲೋ ಅಪ್ ಮಾಡ್ತೀವಿ. ಬಿಕಾಸ್ ಏನಾಗುತ್ತೆ ಆವಾಗ ನೀವು ಯುಟಿಲೈಸೇಷನ್ ಮಾಡಿದಾಗ ಪ್ಲಾಂಟ್ ಅಲ್ಲಿ ಏನಾದ್ರು ಮಾಡಿಫಿಕೇಶನ್ಸ್ ಆಯ್ತಾ ಅಥವಾ ಚೇಂಜಸ್ ಆಯ್ತಾ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು ಆರ್ಟಿಫಿಷಿಯಲಿ ಯಾವುದೇ ಮಟೀರಿಯಲ್ಸ್ ಇಲ್ಲ ಹೇಳಿ ಅಥವಾ ಡಿಸೀಸ್ ಕಾಸಿಂಗ್ ಏಜೆಂಟ್ ಪ್ರೆಸೆಂಟ್ ಇಲ್ಲ ಹೇಳಿ ಗೊತ್ತಾದ್ರೂ ನಾವು ಅದನ್ನ ಸ್ಪ್ರೇ ಮಾಡ್ತೀವಿ. ಸೊ ಇದರಿಂದ ಪ್ಲಾಂಟ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಇಟ್ ಮೇ ಬಿ ಸೊ ಇದರಿಂದ ಏನು ಪ್ರೆಸೆಂಟ್ ಇರಬಹುದು ಹೇಳಿ ಸ್ಟಡಿ ಮಾಡ್ಲಿಕ್ಕೆ ಈ ತರ ಆರ್ಟಿಫಿಷಿಯಲ್ ಮೆಥಡ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಫ್ ನೀಡೆಡ್ ಆರ್ ಕನ್ಸಿಡರ್ಡ್ ಡಿಸೈರೇಬಲ್ ದ ಕಂಟಾಮಿನೇಟೆಡ್ ಸ್ಯಾಂಪಲ್ಸ್ ಮೇ ಬಿ ಗ್ರೋನ್ ಇನ್ ಐಸೋಲೇಷನ್ ಇನ್ ಅನ್ effort to isolate many healthy plants. Seed or propagules from such healthy plants may be collected and sent to importer. So initially ಏನು ಮಾಡ್ತಾರೆ ಕೆಲವೊಂದು ಪ್ಲಾಂಟ್ ಅಲ್ಲಿ ಏನು ಮಾಡ್ತಾರೆ ಇಂಪೋರ್ಟೆಡ್ ಮಟೀರಿಯಲ್ ಅನ್ನ NBPGR ನವರು ಏನು ಮಾಡ್ತಾರೆ ಸ್ಯಾಂಪಲ್ಸ್ ಗ್ರೋನ್ ಇನ್ ಐಸೋಲೇಷನ್. ಸೊ ಆಲ್ರೆಡಿ ಅವರೇ ಐಸೋಲೇಟ್ ಮಾಡ್ತಾರೆ ಆರ್ಟಿಫಿಷಿಯಲಿ ಗ್ರೋ ಮಾಡ್ತಾರೆ. ಆ ಗ್ರೋತ್ ಆದ ಮಟೀರಿಯಲ್ಸ್ ಇಂದ ಏನ್ ಮಾಡ್ತಾರೆ ಸೀಡ್ಸ್ ಅನ್ನ ಪ್ರೊಪಗಲ್ಸ್ ಅನ್ನ ಯಾರಿಗೆ ಮಟೀರಿಯಲ್ ನೆಸೆಸಿಟಿ ಇದೆಯೋ ಅವರಿಗೆ ಸೆಂಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಸ್ಯಾಂಪಲ್ಸ್ ಆರ್ ಹೆವಿಲಿ ಕಂಟಾಮಿನೇಟೆಡ್ ಆರ್ ಡಿಸ್ಟ್ರಾಯ್ಡ್ ಬೈ ದಿ ಬ್ಯೂರೋ. ಸೊ ಇನಿಷಿಯಲಿ ಇಂಪೋರ್ಟ್ ಮಾಡ್ಕೊಂಡಿರೋ ಮಟೀರಿಯಲ್ಸ್ ಹೆವಿಲಿ ಕಂಟಾಮಿನೇಟೆಡ್ ಆಗಿದ್ರೆ ಅದನ್ನ NBPGR ನವರು ಏನ್ ಮಾಡ್ತಾರೆ ಡಿಸ್ಟ್ರಾಯ್ ಮಾಡ್ತಾರೆ. ಇವು ಪ್ಲಾಂಟ್ ಕ್ವಾರಂಟೈನ್ ದ ಪ್ರೊಸೀಜರ್ಸ್. ನೆಕ್ಸ್ಟ್ ಪ್ರೊಸೀಜರ್ third one is evaluation. Evaluation consisting of assessment of germplasm accession for their various features or traits, some known or potential use in plant breeding program. So initially evaluations ಅಲ್ಲಿ ಏನಿರುತ್ತೆ consisting of assessment of germplasm ಇನ್ ವೇರಿಯಸ್ ಫೀಚರ್. ಸೊ ಇನಿಷಿಯಲಿ ಇವಾಲ್ಯೂಷನ್ಸ್ ಏನು ಮಾಡ್ತಾರೆ ನೀವು ಇಂಪೋರ್ಟ್ ಮಾಡ್ಕೊಂಡಂಥ ಜೆರ್ಮ್ಪ್ಲಾಸಮ್ನ ವೇರಿಯಸ್ ಫೀಚರ್ಸ್ ಅನ್ನ ಸ್ಟಡಿ ಮಾಡುವಂಥದ್ದು ಎಲ್ಲಿ ಬರುತ್ತೆ ಇವಾಲ್ಯೂಷನ್ ಪ್ರೊಸೆಸ್ ನಲ್ಲಿ ಬರುತ್ತೆ. ಜೆರ್ಮ್ಪ್ಲಾಸಮ್ ಇವಾಲ್ಯೂಷನ್ ಈಸ್ ಎ ಟ್ರೂಲಿ ಮಲ್ಟಿ ಡಿಸಿಪ್ಲಿನರಿ ಆಕ್ಟಿವಿಟಿ. ಜನರಲಿ ಅಸೆಷನ್ಸ್ ಆರ್ ಇವಾಲ್ವ್ಡ್ ಫಾರ್ ಮಾರ್ಫಾಲಜಿಕಲ್, ಫಿಸಿಯಾಲಜಿಕಲ್, ಬಯೋಕೆಮಿಕಲ್, ಪ್ಲಾಂಟ್ ಪ್ಯಾಥಾಲಜಿಕಲ್ ಮೇನ್ಲಿ ಡಿಸೀಸ್ ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು ಅಥವಾ ಎಂಟಮಾಲಜಿಕಲ್ ದಟ್ ಈಸ್ ಇನ್ಸೆಕ್ಟ್ ರೆಸಿಸ್ಟೆನ್ಸ್ and other feature. So initially germplasm evaluation is a multidisciplinary activity. ಸೊ ಇಂಪೋರ್ಟ್ ಮಾಡ್ಕೊಂಡ ಮಟೀರಿಯಲ್ಸ್ ಏನು ಮಾಡ್ತಾರೆ ಮಲ್ಟಿ ಡಿಸಿಪ್ಲಿನರಲ್ಲಿ ಸ್ಟಡಿ ಮಾಡ್ತಾರೆ. ಸೊ ಸ್ಟಡಿ ಮಾಡೋದು ಫಸ್ಟ್ ಒನ್ ಇಸ್ ಯಾವುದು ಮಾರ್ಫಾಲಜಿಕಲ್ ಸ್ಟಡಿ. ಸೊ ಮಾರ್ಫಾಲಜಿಕಲ್ ಫೀಚರ್ಸ್ ಆಫ್ ದಿ ಜೆರ್ಮ್ಪ್ಲಾಸಮ್ ಅನ್ನ ಫಸ್ಟ್ ನೋಟ್ ಡೌನ್ ಮಾಡ್ತಾರೆ. ನೆಕ್ಸ್ಟ್ ಫಿಸಿಯಾಲಜಿಕಲ್ ನೇಚರ್ ಆಫ್ ದಿ ಜೆರ್ಮ್ಪ್ಲಾಸಮ್. ಸೊ ಜೆರ್ಮ್ಪ್ಲಾಸಮ್ ಇಂಪೋರ್ಟ್ ಮಾಡ್ಕೊಂಡ ಮಟೀರಿಯಲ್ಸ್ ಅಲ್ಲಿ ಏನು ಮಾಡ್ತಾರೆ ಸೊ ಅದು ರೆಸಿಸ್ಟೆನ್ಸ್ ಫಾರ್ ಮೇನ್ಲಿ ಸ್ಯಾಲಿನಿಟಿ ಆಗಿರ್ಬೋದು ಅಥವಾ ಡ್ರಾಟ್ ರೆಸಿಸ್ಟೆನ್ಸ್ ಆಗಿರ್ಬೋದು ಆ ಫಿಸಿಯಾಲಜಿಕಲ್ ಸ್ಟಡಿಯನ್ನು ಮಾಡ್ತಾರೆ. ನೆಕ್ಸ್ಟ್ ಬಯೋಕೆಮಿಕಲ್ ನೇಚರ್. ಸೊ ಬಯೋಕೆಮಿಕಲ್ ನೇಚರ್ಸ್ ಮೇನ್ಲಿ ನೀವು ಇಂಪೋರ್ಟ್ ಮಾಡ್ಕೊಂಡ ಮಟೀರಿಯಲ್ಸ್ ಅಲ್ಲಿ ಹೌ ಮಚ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಆರ್ ಲಿಪಿಡ್ಸ್ ಅಥವಾ ಸೆಕೆಂಡರಿ ಮೆಟಾಬಾಲೈಟ್ಸ್ ಯಾವ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇದೆ ಅಥವಾ ಐದರ್ ಹ್ಯಾವ್ ಎನಿ ಟಾಕ್ಸಿಕ್ ಸಬ್ಸ್ಟೆನ್ಸ್. ಸೊ ಟಾಕ್ಸಿಕ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇದೆಯಾ ಅಲ್ವಾ ಹೇಳಿ ಏನು ಮಾಡ್ತಾರೆ ಬಯೋಕೆಮಿಕಲ್ ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್ ಬರುವಂಥದ್ದು ಪ್ಲಾಂಟ್ ಪ್ಯಾಥಾಲಜಿಕಲ್. ಸೊ ಪ್ಲಾಂಟ್ ಪ್ಯಾಥಾಲಜಿಕಲ್ ಅಲ್ಲಿ ನೀವು ಇಂಪೋರ್ಟ್ ಮಾಡ್ಕೊಂಡಂಥ ಮಟೀರಿಯಲ್ಸ್ ಅಲ್ಲಿ ಏನು ಮಾಡೋದು ಆರ್ಟಿಫಿಷಿಯಲಿ ಯಾವ್ದಾದ್ರು ವೀಡ್ಸ್ ಆಗಿರ್ಬೋದು ಅಥವಾ ಇನ್ಸೆಕ್ಟ್ಸ್ ಆಗಿರ್ಬೋದು ಅಥವಾ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ ಆಗಿದ್ದು ಪ್ರೆಸೆಂಟ್ ಇದೆಯಾ ಅಥವಾ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದ ಮಟೀರಿಯಲ್ ರೆಸಿಸ್ಟೆಂಟ್ ಪವರ್ ಅನ್ನ ಆಲ್ರೆಡಿ ಗೇನ್ ಮಾಡ್ಕೊಂಡಿದ್ಯಾ ಅದನ್ನ ಏನ್ ಮಾಡ್ತಾರೆ ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್ ಎಂಟಮಾಲಜಿಕಲ್ ಸ್ಟಡಿ. ಸೊ ಎಂಟಮಾಲಜಿಕಲ್ ಸ್ಟಡಿಯಲ್ಲಿ ಏನ್ ಮಾಡ್ತಾರೆ ಇನ್ಸೆಕ್ಟ್ ಸ್ಟಡಿ. ಸೊ ಪಾಲಿನೇಟರ್ ಸ್ಪೀಸೀಸ್ ಯಾವುದು ಅದ್ರ ಜೊತೆಗೆ ಏನ್ ಮಾಡ್ತಾರೆ ಯಾವ್ದಾದ್ರು ಇನ್ಸೆಕ್ಟ್ ಅನ್ನ ಕ್ಯಾರಿ ಮಾಡಿದೆ ಅಥವಾ ದಟ್ ಇಸ್ ಡಿಸೀಸ್ ಕಾಸಿಂಗ್ ಇನ್ಸೆಕ್ಟ್ ಅನ್ನ ಕ್ಯಾರಿ ಮಾಡಿದೆ ಅದನ್ನ ಸ್ಟಡಿ ಮಾಡಬಹುದು. ಯಾವ್ದ್ರಲ್ಲಿ ಬರುತ್ತೆ ಇವಾಲ್ಯೂಷನ್ಸ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಇವಾಲ್ಯೂಷನ್ ಇನ್ವಾಲ್ವ್ಸ್ ಎಕ್ಸ್ಪರ್ಟ್ಸ್ ಫ್ರಮ್ ಡಿಫರೆಂಟ್
disciplines. So initially ಏನು ಮಾಡಾಕತ್ತೆ ಇವಲ್ಯೂಷನ್ಗೆ ಡಿಫ್ರೆಂಟ್ ಎಕ್ಸ್ಪರ್ಟ್ಸ್ ನೀಡ್ ಇರುತ್ತೆ ಬಿಕಾಸ್ ಆಫ್ ಮಾರ್ಫಾಲಜಿಕಲ್, ಫಿಸಿಯಾಲಜಿಕಲ್, ಬಯೋಕೆಮಿಕಲ್, ಪ್ಲಾಂಟ್ ಪ್ಯಾಥೋಲಜಿಕಲ್, ಎಂಟಮಾಲಜಿಕಲ್, ಹೀಗೆ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗಬೇಕಾಗುತ್ತೆ, ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅನ್ನ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಏನ್ ಬೇಕಾಗುತ್ತೆ, ಡಿಫ್ರೆಂಟ್ ಎಕ್ಸ್ಪರ್ಟ್ಸ್ ನೀಡ್ ಇರುತ್ತೆ. ನೆಕ್ಸ್ಟ್, ದ ಕ್ಯಾರೆಕ್ಟರ್ಸ್ ಅಸೆಸ್ಡ್ must be related to needs of breeder and other user since they are the one who are going to utilize the germplasm. So evolutions ಅಲ್ಲಿ ಏನಾಗಿರುತ್ತೆ, based on the related to need of the breeder. ಸೊ ಇನಿಷಿಯಲಿ ನಾವೇನ್ ಮಾಡ್ತೀವಿ, ನಮಗೆ ಮಾರ್ಫಾಲಜಿಕಲ್ ಇಂಪಾರ್ಟೆನ್ಸ್ ಕೊಡ್ತೀವಿ, ಅಥವಾ ನಮಗೆ ಬಯೋಕೆಮಿಕಲ್ ಮಾತ್ರ ಆ ಪ್ಲಾಂಟ್ ಇಂಪೋರ್ಟ್ ಮಾಡಿದ ಮಟೀರಿಯಲ್, ಬಯೋಕೆಮಿಕಲ್ ಮಟೀರಿಯಲ್ ಮಾತ್ರ ಇಂಪಾರ್ಟೆನ್ಸ್ ಇದ್ರೆ ಸೊ ಅದನ್ನ ಮಾತ್ರ ನಾವೇನ್ ಮಾಡ್ತಾರೆ, ಇವಲ್ಯೂಷನ್ ಮೆಥಡ್ ಅಲ್ಲಿ ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್, ಬೇಸ್ಡ್ ಆನ್ ದಿ ಅದು ಬ್ರೀಡರ್ ಆರ್ ಯೂಸರ್. ಸೊ ಯೂಸರ್ಗೆ ಯಾವ್ದು ಡಿಪೆಂಡ್ ಇದೆಯೋ ಅಥವಾ ಬ್ರೀಡರ್ಗೆ ಯಾವ್ದು ಡಿಪೆಂಡ್ ಇದೆಯೋ ಅದ್ರ ಬಗ್ಗೆ ಪ್ರಾಪರ್ ಆಗಿ ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್, ಹವೆವರ್ ಇವಲ್ಯೂಷನ್ಸ್ ಆಫ್ germplasm is very difficult and very difficult and time consuming, so that the actual diversity present in many germplasm collection is yet to be assessed. So initially ಏನಾಗುತ್ತೆ, evaluation is a very difficult process. So initially all aspects ಅನ್ನ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಮೆಥಡ್ ಅಲಾಂಗ್ ವಿತ್ ದಿ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್. ಸೊ ಇಟ್ ಇಸ್ ಆಲ್ಸೋ ಟೈಮ್ ಕನ್ಸ್ಯೂಮಿಂಗ್. ಸೊ ಟೈಮ್ ಕನ್ಸ್ಯೂಮಿಂಗ್ ಯಾಕಾಗುತ್ತೆ, ಒಂದು ಪ್ಯಾಥೋಜನ್ ಪ್ರೆಸೆಂಟ್ ಇದೆ ಅಂದ್ರೆ ಐಸೋಲೇಟ್ ಮಾಡಿ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಅದಕ್ಕೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಮಾರ್ಫಾಲಜಿಕಲ್. ಸೊ ಸೀಡ್ ಅನ್ನ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ರೆ ಆ ಸೀಡ್ ಜರ್ಮಿನೇಟ್ ಆಗಿ ಪ್ಲಾಂಟ್ ವೆಜಿಟೇಟಿವ್ ಗ್ರೋತ್ ಅಟೇನ್ ಆಗುತ್ತಾನೆ, ನೀವು ವೇಟ್ ಮಾಡಿ ಸ್ಟಡಿ ಮಾಡೋಕ್ಕಾಗುತ್ತೆ. ಸೊ ಈ ರೀತಿ ಹೀಗೇನಾಗುತ್ತೆ, ಇಟ್ ಇಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. Next procedure, fourth one is cataloging. Each germplasm accession is given a accession number. So initially import ಮಾಡ್ಕೊಂಡ every material ಗೆ ಏನ್ ಮಾಡ್ತಾರೆ, ಒಂದು accession number ಅನ್ನ ಕೊಟ್ಟಿರ್ತಾರೆ. In India this number is prefixed with either IC, that is indigenous collection, EC, that is erotic collection or exotic collection. Next one is IW, that is indigenous wild. So initially accession number ಅನ್ನ ಡಿಫ್ರೆಂಟ್ ಕಂಟ್ರೀಸ್ ನಲ್ಲಿ ಡಿಫ್ರೆಂಟ್ ವೇದಲ್ಲಿ ಕೊಟ್ಟಿರ್ತಾರೆ. ಸೊ ಇನ್ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ, ಪ್ರಿಫಿಕ್ಸ್, ದಟ್ ಇಸ್ ಸ್ಟಾರ್ಟಿಂಗ್ ವಿತ್ accession number starting with IC. ಸೊ IC ಇಂದ ಸ್ಟಾರ್ಟಿಂಗ್ ಆಗಿದ್ರೆ ದಟ್ ಇಸ್ ಇಂಡಿಕೇಟೆಡ್ ಟು ಇಂಡಿಜಿನಿಯಸ್ ಕಲೆಕ್ಷನ್. ಸೊ ಒಂದು ಜರ್ಮ್ಪ್ಲಾಸಮ್ ಅನ್ನ ಇಂಡಿಯಾದಲ್ಲೇ ಕಲೆಕ್ಟ್ ಮಾಡಿದ್ದೇಳಿ ಅರ್ಥ. ಸೊ ನೆಕ್ಸ್ಟ್ EC ಬಂತು, ಪ್ರಿಫಿಕ್ಸ್ EC ಇಂದ accession number ಸ್ಟಾರ್ಟ್ ಆಯ್ತು ಅಂದ್ರೆ ದಟ್ ಇಸ್ ಇಂಡಿಕೇಟ್ಸ್ ಎರೋಟಿಕ್ ಸ್ಪೀಸೀಸ್ ಆರ್ ಎಕ್ಸೋಟಿಕ್ ಕಲೆಕ್ಷನ್. ಸೊ ಫಾರಿನ್ ಕಂಟ್ರಿಯಿಂದ ನೀವು ಮಟೀರಿಯಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀರಿ ಅರ್ಥ. ಸೊ ನೆಕ್ಸ್ಟ್ IW ಪ್ರಿಫಿಕ್ಸ್ ಇದ್ರೆ ಇಂಡಿಜಿನಿಯಸ್ ವೈಲ್ಡ್ ಸ್ಪೀಸೀಸ್. ಸೊ ಇನಿಷಿಯಲಿ ಆ ಸ್ಪೀಸೀಸ್ ಇಂಡಿಯಾ ಅದೇ ಬಟ್ ವೈಲ್ಡ್ಲಿ ಕಲ್ಟಿವೇಟೆಡ್ ಆಗ್ತಾ ಇತ್ತು ಹೇಳಿ, ವೈಲ್ಡ್ಲಿ ಪ್ರೆಸೆಂಟ್ ಇರುವಂತ ಸ್ಪೀಸೀಸ್ಗೆ ಏನ್ ಕೊಡ್ತಾರೆ, IW ಹೇಳಿ ಪ್ರಿಫಿಕ್ಸ್ ಅನ್ನ ಕೊಟ್ಟಿರ್ತಾರೆ. ಇನ್ಫಾರ್ಮೇಶನ್ ಅಬೌಟ್ ದ ಸ್ಪೀಸೀಸ್ ಅಂಡ್ ವೆರೈಟಿ, ನೇಮ್ ಆಫ್ accessions, ಪ್ಲೇಸ್ ಆಫ್ ಒರಿಜಿನ್, ಅಡಾಪ್ಟೇಷನ್ ಅಂಡ್ ದರ್ ವೇರಿಯಸ್ ಫೀಚರ್ಸ್ ಆರ್ ಡಿಸ್ಕ್ರೈಬ್ಡ್ ಅಂಡ್ ಆಲ್ಸೋ ರೆಕಾರ್ಡೆಡ್. ಸೊ ಇನಿಷಿಯಲಿ ಏನ್ ಮಾಡ್ತಾರೆ, ಯಾವೆಲ್ಲ ಇನ್ಫಾರ್ಮೇಶನ್ ಅನ್ನ ಕ್ಯಾಟಲಾಗಿಂಗ್ ಮಾಡ್ತಾರೆ ಅಥವಾ ನೋಟ್ ಡೌನ್ ಮಾಡ್ತಾರೆ ಅಂದ್ರೆ ನೇಮ್ ಆಫ್ ದಿ accession. ಸೊ ನೀವು ಯಾವ ಮಟೀರಿಯಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ರಿ ಅಥವಾ ಯಾವ ಜರ್ಮ್ಪ್ಲಾಸಮ್ ಅನ್ನ ಕಲೆಕ್ಷನ್ ಮಾಡಿದ್ರಿ ಅದರ ನೇಮ್ ಅನ್ನ ಮೆನ್ಷನ್ ಮಾಡ್ತಾರೆ. ಪ್ಲೇಸ್ ಆಫ್ ಒರಿಜಿನ್, ಸೊ ಯಾವ ಪ್ಲೇಸ್ ಅಲ್ಲಿ ಆ ಪ್ಲಾಂಟ್ ಒರಿಜಿನ್ ಆಗಿದೆ. ನೆಕ್ಸ್ಟ್ ಅಡಾಪ್ಟೇಷನ್, ಸೊ ಇಂಪೋರ್ಟ್ ಮಾಡ್ಕೊಂಡ ಮಟೀರಿಯಲ್ ಅಲ್ಲಿ ಯಾವೆಲ್ಲ ಅಡಾಪ್ಟೇಷನ್ಸ್ ಅನ್ನ ಕ್ರಿಯೇಟ್ ಆಗಿದೆ ಸೊ ಅದನ್ನ ಸ್ಟಡಿ ಮಾಡ್ತಾರೆ ಅಂಡ್ ನೋಟ್ ಡೌನ್ ಮಾಡೋದು ಯಾವ್ದ್ರಲ್ಲಿ, ಕ್ಯಾಟಲಾಗಿಂಗ್ ಪ್ರೊಸೀಜರ್ ನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಯಾವುದು, ಫಿಫ್ತ್ ಒನ್ ಇಸ್ ಮಲ್ಟಿಪ್ಲಿಕೇಶನ್ ಅಂಡ್ ಸಿಕ್ಸ್ತ್ ಒನ್ ಇಸ್ ಡಿಸ್ಟ್ರಿಬ್ಯೂಷನ್. ಸೊ ನೆಕ್ಸ್ಟ್ ಪ್ರೊಸೀಜರ್ ಯಾವುದು ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂಡ್ ಡಿಸ್ಟ್ರಿಬ್ಯೂಷನ್. ದ ಜರ್ಮ್ಪ್ಲಾಸಮ್ accession requested by breeder or researcher are multiplied and supplied them to them ಯೂಸ್ವಲಿ ವಿತೌಟ್ ಕಾಸ್ಟ್. ಸೊ ಇನಿಷಿಯಲಿ ಏನ್ ಮಾಡ್ತಾರೆ, ಆಲ್ ದ ಪ್ರೊಸೀಜರ್ಸ್, ಸೊ ಪ್ಲಾಂಟ್ ಇಂಟ್ರೊಡಕ್ಷನ್ ಪ್ರೊಸೀಜರ್ಸ್ ಅನ್ನ ಮಾಡುವವರು ಯಾರು, ಥ್ರೂ NBPGR ನವ್ರು ಮಾಡ್ತಾರೆ. ಸೊ NBPGR ನವ್ರು ಏನ್ ಮಾಡಬೇಕಾಗತ್ತೆ, ಎಲ್ಲಾ ಆಕ್ಟಿವಿಟಿಯನ್ನ ಮಾಡಿದ್ದೇನು ಬ್ರೀಡರಿಗೆ ಅಥವಾ ರಿಸರ್ಚರಿಗೆ ಸಪ್ಲೈ ಮಾಡುವಾಗ ವಿತೌಟ್ ಕಾಸ್ಟ್, ಯಾವುದೇ ಕಾಸ್ಟ್ ಅನ್ನ ಹಾಕಬಾರ್ದು ಅಥವಾ ಅಮೌಂಟ್ ಅನ್ನ ತಗೊಳ್ಬಾರ್ದು. ನೆಕ್ಸ್ಟ್ ಒನ್ ಇಸ್ ಜನರಲಿ ಓನ್ಲಿ a limited quantity of seeds drawn from active collection is provided to each worker. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಜರ್ಮ್ಪ್ಲಾಸಮ್ ಅನ್ನ ಏನ್ ಮಾಡ್ತಾರೆ, ಕಲ್ಟಿವೇಟರ್ಗೆ ಅಥವಾ ಬ್ರೀಡರಿಗೆ ಕೊಟ್ಟಿರ್ತಾರೆ. ಸೊ ಆ ಬ್ರೀಡರ್ ಇಂದ ಏನ್ ಮಾಡ್ತಾರೆ, ಮಿನಿಮಮ್ ಅಮೌಂಟ್ ಆಫ್ ಸೀಡ್ಸ್ ಅನ್ನ ವಾಪಸ್ ಏನು NBPGR ನವರು ತಗೊಳ್ತಾರೆ ಫಾರ್ ಮೇಂಟೆನೆನ್ಸ್. ಸೊ ಜೀನ್ ಬ್ಯಾಂಕ್ ಅಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಸೇಮ್ ಸೀಡ್ಸ್ ಅನ್ನ ಅಥವಾ ಸೇಮ್ ಕ್ವಾಂಟಿಟಿ ಆಫ್ ಪ್ರೊಪಗ್ಯೂಲ್ಸ್ ಅನ್ನ ವಾಪಸ್ ತಗೊಳ್ತಾರೆ. ಸೊ ನೆಕ್ಸ್ಟ್ ಒನ್ ಇಸ್, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ಈಚ್ ಬ್ರೀಡರ್ ಆರ್ ರಿಸರ್ಚರ್ ವರ್ಕ್ ವಿಲ್ report back to the concerned gene bank his assessment of the important character of the accession used by him. ಸೊ ಇನಿಷಿಯಲಿ ಏನ್ ಮಾಡ್ತಾನೆ, ಯಾರು ಮಟೀರಿಯಲ್ ಅನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅವರು ಪ್ರಾಪರ್ ರಿಪೋರ್ಟ್ ಅನ್ನ ಮಾಡಲೇಬೇಕು. ಸೊ ಆ ರಿಪೋರ್ಟ್ ಮೇನ್ಲಿ ಬೇಸ್ಡ್ ಆನ್ ದಿ ಕ್ಯಾರೆಕ್ಟರ್ ಆಫ್ ದಟ್ ಪ್ಲಾಂಟ್ ಆಗಿರ್ಬೋದು ಅಥವಾ ಆ ಪ್ಲಾಂಟ್ ಇಂದ ಮೀನ್
ಈಲ್ಡಿಂಗ್ ಕೆಪಾಸಿಟಿ ಆಗಿರ್ಬೋದು ಅಥವಾ ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು, ಆ ಎಲ್ಲ ನೋಟೇಬಲ್ ಕ್ಯಾರೆಕ್ಟರ್ ಏನು ಮಾಡಬೇಕು, NBPGR ನವರಿಗೆ ರಿಟರ್ನ್ ಮಾಡಬೇಕಾಗತ್ತೆ. ಇವು ಏನು ಬರುತ್ತೆ, ಪ್ರೊಸೀಜರ್ಸ್ ಆಫ್ ಪ್ಲಾಂಟ್ ಇಂಟ್ರೊಡಕ್ಷನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಪರ್ಪಸ್ ಆಫ್ ಪ್ಲಾಂಟ್ ಇಂಟ್ರೊಡಕ್ಷನ್. ಅದರಲ್ಲಿ ಫಸ್ಟ್ ಒನ್ entirely new crop. Provided an entirely new crop species, example maize, potato, tomato, tobacco, etc. are introduced. Some recently introduced crops are soybean, Brassica napus, Brassica carinata, etc. So initially, due to the plant introduction, entirely new crop introduced to a geographical area. So plant introduction ಏನೇನಾಗುತ್ತೆ, ಇನ್ನು ಸರ್ಟೆನ್ ಜಿಯೋಗ್ರಫಿಕಲ್ ಏರಿಯಾಗೆ ಪರ್ಟಿಕ್ಯುಲರ್ ಸ್ಪೀಸೀಸು ಎಂಟೈರ್ಲಿ ನ್ಯೂ ಸ್ಪೀಸೀಸ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಇಂಡಿಜಿನಿಯಸ್ ಸ್ಪೀಸೀಸ್ ಬಿಟ್ಟು ಫಾರಿನ್ ಕಂಟ್ರಿಯಿಂದ ಇಂಟ್ರೊಡ್ಯೂಸ್ ಆದ ಸ್ಪೀಸೀಸ್ ಎಲ್ಲ ನ್ಯೂಲಿ ಸ್ಪೀಸೀಸ್ ಆಗಿ, ನ್ಯೂ ಕ್ರಾಪ್ ಸ್ಪೀಸೀಸ್ ಆಗಿ ಆಗಿರ್ತವೆ. ಸೊ ಇದರಲ್ಲಿ ಯಾವ್ಯಾವುದು, ಮೇಜು, ಪೊಟ್ಯಾಟೊ, ಟೊಮ್ಯಾಟೊ, ಟೊಬ್ಯಾಕೊ. ಸೊ ದಿಸ್ ಆರ್ ಆಲ್ ದಿ ಇಂಟ್ರೊಡ್ಯೂಸ್ ಸ್ಪೀಸೀಸ್ ಇನ್ ಇಂಡಿಯಾ ಫ್ರಮ್ ದಿ ಫಾರಿನ್ ಕಂಟ್ರೀಸ್. ಸೊ ರೀಸೆಂಟ್ಲಿ ಇಂಟ್ರೊಡ್ಯೂಸ್ ಸ್ಪೀಸೀಸ್ ನಲ್ಲಿ ಯಾವ್ದು ಬರುತ್ತೆ, ಸೋಯಾಬೀನ್. ನೆಕ್ಸ್ಟ್ ಬರುವಂತದ್ದು ಬ್ರಾಸಿಕಾ ನೇಪಸ್, ಬ್ರಾಸಿಕಾ ಕ್ಯಾರಿನೇಟಾ. ದಿಸ್ ಆರ್ ಆಲ್ ದಿ ನ್ಯೂಲಿ ಇಂಟ್ರೊಡ್ಯೂಸಸ್ ಆರ್ ರೀಸೆಂಟ್ಲಿ ಇಂಟ್ರೊಡ್ಯೂಸಸ್ ಸ್ಪೀಸೀಸ್. ಸೊ ನೆಕ್ಸ್ಟ್ ಪರ್ಪಸ್ ಏನು, ನ್ಯೂ ವೆರೈಟೀಸ್. ಸಮ್ ಡೈರೆಕ್ಟ್ಲಿ ರಿಲೀಸ್, some plants are directly released as a superior commercial varieties for cultivation. Example, Mexican semi-dwarf wheat varieties, that is Sonora 64 and Lerma Rosa. Semi-dwarf rice varieties, that is TN and IRs, etc. are more recent example of this type. So initially ನ್ಯೂ ವೆರೈಟೀಸ್. ಕೆಲವೊಂದು ಪ್ಲಾಂಟ್ ಏನು ಮಾಡ್ತಾರೆ, ಡೈರೆಕ್ಟ್ ಆಗಿ ಕ್ರಾಪ್ ಅನ್ನೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕೆಲವೊಂದ್ರಲ್ಲಿ ಏನಾಗುತ್ತೆ, ಇಕನಾಮಿಕಲಿ ವ್ಯಾಲ್ಯೂಯಬಲ್ ಪ್ಲಾಂಟ್ ಯಾವ್ದಿರುತ್ತೆ ಅದರಲ್ಲಿ ಏನು ಮಾಡ್ತಾರೆ, ಡೈರೆಕ್ಟ್ ಆಗಿ ವೆರೈಟಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ವೆರೈಟಿಯಲ್ಲಿ ಇಂಟ್ರೊಡ್ಯೂಸ್ ಮಾಡುವಾಗ ವೆರೈಟಿಯಲ್ಲಿ ಸುಪೀರಿಯರ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರಬೇಕಾದ್ರೆ, ಸೊ ಸುಪೀರಿಯರ್ ಕಮರ್ಷಿಯಲ್ ಕ್ಯಾರೆಕ್ಟರ್. ಸೊ ಕಮರ್ಷಿಯಲ್ ಕ್ಯಾರೆಕ್ಟರ್ ಮೇನ್ಲಿ ಈಲ್ಡಿಂಗ್ ಕೆಪಾಸಿಟಿ ಆಗಿರ್ಬೋದು ಅಥವಾ ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು. ಸೊ ಅದರಲ್ಲಿ ಎಕ್ಸಾಂಪಲ್ಸ್ ಯಾವುದು, ಸೆಮಿಡಾರ್ಕ್ ವೀಟ್ ವೆರೈಟಿ. ಸೆಮಿಡಾರ್ಕ್ ವೀಟ್ ವೆರೈಟಿಯಲ್ಲಿ ಎಕ್ಸಾಂಪಲ್ ಯಾವ್ಯಾವುದು ಅಂದರೆ ಸೋನಾರಾ 64 ಅಂಡ್ ಲೆರ್ಮಾ ರೋಸಾ. ಸೊ ನೆಕ್ಸ್ಟ್ ಒನ್ ಇಸ್ ಸೆಮಿಡಾರ್ಕ್ ರೈಸ್ ವೆರೈಟಿ. ಸೊ ಸೆಮಿಡಾರ್ಕ್ ರೈಸ್ ವೆರೈಟಿಯಲ್ಲಿ ಎಕ್ಸಾಂಪಲ್ಸ್ ಯಾವ್ಯಾವುದು, TN1. ನೆಕ್ಸ್ಟ್ ಐಆರ್ಸ್ ಅಂದ್ರೆ ಯಾರು ಬರುತ್ತೆ, IR1, IR68. ದೀಸ್ ಆರ್ ಆಲ್ ದಿ ಸಮ್ ಎಕ್ಸಾಂಪಲ್ಸ್ ಆಫ್ ನ್ಯೂ ವೆರೈಟೀಸ್ ಆಫ್ ರೈಸ್. ಸೊ ನೆಕ್ಸ್ಟ್ ಪ್ಲಾಂಟ್ ಇಂಟ್ರೊಡಕ್ಷನ್ ಪರ್ಪಸ್ ಏನಂದ್ರೆ utilization in crop improvement program, used for hybridization with local varieties to develop improved varieties. Example, Pusa ruby tomato was derived from a cross between Maruti and Sinox and introduced from USA. So ಕೆಲವೊಂದು ಏನು ಮಾಡ್ತಾರೆ, ಆರ್ಟಿಫಿಷಿಯಲಿ ಇಂಟ್ರೊಡ್ಯೂಸ್ ಸ್ಪೀಸೀಸ್ ಅನ್ನ ಯಾಕೆ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ, ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ಗೆ. ಸೊ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ಗೆ ಯಾಕೆ ಯುಟಿಲೈಸೇಷನ್ ಮಾಡ್ತಾರೆ, ತುಂಬಾ ಕ್ವಿಕ್ ಆಗಿ ನ್ಯೂ ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಅಡ್ಜಸ್ಟ್ ಆಗಲಿಕ್ಕೆ. ಸೊ ಹೈಬ್ರಿಡೈಸೇಷನ್ ಏನು ಮಾಡ್ತಾರೆ, ಆರ್ಟಿಫಿಷಿಯಲಿ ಇಂಪೋರ್ಟೆಡ್ ಸ್ಪೀಸೀಸ್ ಅನ್ನ ಲೋಕಲ್ ಸ್ಪೀಸೀಸ್ ಜೊತೆಗೆ ಕ್ರಾಸಿಂಗ್ ಮಾಡ್ತಾರೆ. ಸೊ ಲೋಕಲ್ ಸ್ಪೀಸೀಸ್ ನಲ್ಲಿ ಏನಿರುತ್ತೆ, ರಿಲೇಟೆಡ್ ಟು ದಟ್ ಎನ್ವಿರಾನ್ಮೆಂಟಲ್. ಸೊ ಯಾವ ಎನ್ವಿರಾನ್ಮೆಂಟಲ್ ಗ್ರೋ ಆಗಿರುತ್ತೆ ಅದ್ರ ಅಡಾಪ್ಟಬಿಲಿಟಿನ ಬಿಲ್ಡ್ ಮಾಡ್ಕೊಂಡಿರುತ್ತೆ. ಆ ಕ್ಯಾರೆಕ್ಟರ್ ಏನು ಮಾಡುತ್ತೆ, ನ್ಯೂ ವೆರೈಟಿನೊಳಗೂ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ವೆರಿ ಕ್ವಿಕ್ ಆಗಿ ನೀವು ಎನ್ವಿರಾನ್ಮೆಂಟಲ್ ಕಂಡೀಷನ್ಗೆ ಅಡ್ಜಸ್ಟ್ ಆಗಲಿಕ್ಕೆ ಹೈಬ್ರಿಡೈಸೇಷನ್ ಪ್ರೊಸೆಸ್ ನಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಸೊ ಅದರಲ್ಲಿ ಎಕ್ಸಾಂಪಲ್ ಯಾವುದು, ಪೂಸಾ ರೂಬಿ ಟೊಮೆಟೊ. ಸೊ ಪೂಸಾ ರೂಬಿ ಟೊಮೆಟೊ ಇಸ್ ದ ಎಕ್ಸಾಂಪಲ್. ಸೊ ಈ ಟೊಮೆಟೊನ ಹೇಗೆ ಡಿರೈವ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕ್ರಾಸ್ ಬಿಟ್ವೀನ್ ದ ಮಿರುತಿ and Sionix. So Miruti is the local varieties, Siox is the introduced from the American variety, that is UAE. Next purpose ಏನಂದ್ರೆ, saving a crop from disease or pest. Sometimes a crop is introduced into a new area to protect it from a devastating disease or pest. For example, coffee was introduced in South America from Africa to prevent loss from the leaf rust. Heavier rubber on the other hand was brought to Malaysia from South America to protect it from the leaf disease. So initially next purpose ಏನು, ಸೇವಿಂಗ್ ಅ ಕ್ರಾಪ್ ಫ್ರಮ್ ದಿ ಡಿಸೀಸ್. ಸೊ ಕೆಲವೊಂದು ಏರಿಯಾದಲ್ಲಿ ಏನಾಗುತ್ತೆ, ಬೇಸ್ಡ್ ಆನ್ ದಿ ಜಿಯೋಗ್ರಫಿಕಲ್ ಕಂಡೀಷನ್ ಮೇಲೆ ಪ್ಲಾಂಟಿಗೆ ಡೈರೆಕ್ಟ್ ಆಗಿ ಡಿಸೀಸ್ ಅಟ್ಯಾಕ್ ಆಗೋ ನೇಚರು, ಡಿಸೀಸು ಯಾರಿಗೆ ಈಸಿಯಲ್ಲಿ ಆಗಿ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ. ಸೊ ಅಂತ ಟೈಮಲ್ಲಿ ಏನು ಮಾಡ್ತಾರೆ, ಪ್ಲಾಂಟ್ ಅನ್ನ ಇನ್ನೊಂದು ಜಿಯೋಗ್ರಫಿಕಲ್ ಏರಿಯಾಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನ್ಯಾಚುರಲಿ ಆ ಪ್ಲಾಂಟ್ ಅಲ್ಲಿ ರೆಸಿಸ್ಟೆಂಟ್ ಪವರ್ ಅನ್ನ ಗೇನ್ ಮಾಡ್ಕೊಳ್ತಾರೆ. ಸೊ ಅದರಲ್ಲಿ ಎಕ್ಸಾಂಪಲ್ ಯಾವುದು, ಕಾಫಿಯನ್ನು ಏನು ಮಾಡಿದ್ದಾರೆ, ಇನಿಷಿಯಲಿ ಆಫ್ರಿಕಾದಿಂದ ಸೌತ್ ಅಮೆರಿಕಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ದಿ ಲೀಫ್ ರೆಸಿಸ್ಟೆನ್ಸ್, ಸೊ ಲೀಫ್ ರಸ್ಟ್ ಡಿಸೀಸ್ಗೆ ರೆಸಿಸ್ಟೆಂಟ್ ಪವರ್ ಅನ್ನ ಗೇನ್ ಮಾಡ್ಕೊಳ್ಳಿಕ್ಕೆ. ಅಟ್ ದ ಸೇಮ್ ವೇ ರಬ್ಬರ್ ಪ್ಲಾಂಟ್. ಸೊ ರಬ್ಬರ್ ಪ್ಲಾಂಟ್ ಅನ್ನು ಏನು ಮಾಡಿದ್ದಾರೆ, ಸೌತ್ ಅಮೆರಿಕಾದಿಂದ ಮಲೇಷಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೇಮ್ ಯಾಕೆ ಹೇಳ್ರಿ, ಲೀಫ್ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ರಬ್ಬರ್ ಸ್ಪೀಸೀಸ್ ಅನ್ನ ಅಥವಾ ರಬ್ಬರ್ ಪ್ಲಾಂಟ್ ಏನ್ ಮಾಡಿದ್ದಾರೆ, ಸೌತ್ ಅಮೆರಿಕಾದಿಂದ ಮಲೇಷಿಯಾಕ್ಕೆ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು.
ಸೊ ನೆಕ್ಸ್ಟ್ ಪರ್ಪಸ್ ಏನು, ಯುಟಿಲೈಸೇಷನ್ ಇನ್ ಸೈಂಟಿಫಿಕ್ ಸ್ಟಡೀಸ್ ಫಾರ್ ಸ್ಟಡೀಸ್ ಆಫ್ ಬಯೋಸಿಸ್ಟಮೆಟಿಕ್ಸ್ ಇವಲ್ಯೂಷನ್ ಆ್ಯಂಡ್ ಒರಿಜಿನ್ ಆಫ್ ಪ್ಲಾಂಟ್ ಸ್ಪೀಸೀಸ್. ಸೊ ಇನಿಷಿಯಲಿ ಸಿಸ್ಟಮೆಟಿಕ್ ಸ್ಟಡೀಸ್ನಲ್ಲಿ ಸ್ಟಡಿ ಮಾಡಲಿಕ್ಕೆ ಇಂಟ್ರೊಡಕ್ಷನ್ ತುಂಬ ಹೆಲ್ಪ್ ಆಗುತ್ತೆ. ಮೇನ್ಲಿ ಬಯೋಸಿಸ್ಟಮೆಟಿಕ್ ಸ್ಟಡಿ ಆಗಿರ್ಬೋದು ಅಥವಾ ಇವಲ್ಯೂಷನರಿ ಸ್ಟಡಿ ಆಗಿರ್ಬೋದು, ಒರಿಜಿನ್ಸ್ ಸ್ಟಡಿಗೆ ಏನು ಪ್ಲಾಂಟ್ ಇಂಟ್ರೊಡಕ್ಷನ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಯೂಸ್ಡ್ ಫಾರ್ aesthetic value, ornamental shrub, ornamental. Next one is merits of plant introduction. First one is introduction provide entirely new crop. Next one is it provides superior varieties either directly after selection or through hybridization. So initially plant introduction helps for the providing superior variety. So superior variety either by the process of selection ಆಗಿರ್ಬೋದು ಅಥವಾ hybridization method ಆಗಿರ್ಬೋದು. ನೆಕ್ಸ್ಟ್ ಬರುವಂಥದ್ದು ನೆಕ್ಸ್ಟ್ ಮೆರಿಟ್ಸ್ ಏನು, ಇಂಟ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ಸ್ ಆರ್ ಓನ್ಲಿ ಫೀಸಿಬಲ್ ಮೀನ್ಸ್ ಆಫ್ ಜರ್ನ್ಪ್ಲಾಸಮ್ ಕಲೆಕ್ಷನ್. ಸೊ ನೆಕ್ಸ್ಟ್ ಮೆರಿಟ್ಸ್ ಏನಂತ ಹೇಳಿದ್ರೆ, ಇಟ್ ಈಸ್ ವೆರಿ ಕ್ವಿಕ್ ಆ್ಯಂಡ್ ಎಕನಾಮಿಕ್ ಮೆಥಡ್ ಆಫ್ ಕ್ರಾಪ್ ಇಂಪ್ರೂವ್ಮೆಂಟ್, ಪರ್ಟಿಕ್ಯುಲರ್ಲಿ ವೆನ್ ಇಂಟ್ರೊಡ್ಯೂಸ್ ಆರ್ released as a varieties either directly or after selection. So initially very quick and economical method. Next merits ಏನು, crop may be introduced in a new disease free area to protect them from damages. So initially disease ಇಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಏನು ಪ್ಲಾಂಟ್ ಇಂಟ್ರೊಡಕ್ಷನ್ ಹೆಲ್ಪ್ ಆಗುತ್ತೆ. ಮೇನ್ಲಿ ಕಾಫಿ ಆಗಿರ್ಬೋದು, ರಬ್ಬರ್ಸ್ ಆಗಿರ್ಬೋದು. ನೆಕ್ಸ್ಟ್ ಬರುವಂಥದ್ದು ಡಿಮೆರಿಟ್ಸ್ ಆಫ್ ಪ್ಲಾಂಟ್ ಇಂಟ್ರೊಡಕ್ಷನ್. ಫಸ್ಟ್ ಡಿಮೆರಿಟ್ಸ್ ಏನು, ಇಂಟ್ರೊಡಕ್ಷನ್ ಆಫ್ ವಿಡಿ ಸ್ಪೀಸೀಸ್. ಸೊ ಇಡಿ ಸ್ಪೀಸೀಸ್ ನಲ್ಲಿ ಯಾವ್ಯಾವ್ದು ಬರುತ್ತೆ, ಅರ್ಜಿಮಾನ್ ಮೆಕ್ಸಿಕೋನ್ ಆಗಿರ್ಬೋದು, ಐಕಾರ್ನಿಯಾ ಸ್ಪೀಸೀಸ್ ಆಗಿರ್ಬೋದು ಅಥವಾ ಪೈಲೇರಿಯಾ ಸ್ಪೀಸೀಸ್ ಆರ್ಟಿಫಿಷಿಯಲಿ ಇಂಟ್ರೊಡ್ಯೂಸ್ ಟು ಇಂಡಿಯಾ ಫ್ರಮ್ ಫಾರಿನ್ ಕಂಟ್ರೀಸ್, ಯಾವುದು ವಿಡಿ ಸ್ಪೀಸೀಸ್. ನೆಕ್ಸ್ಟ್ ಡಿಸೀಸ್ ಇಂಟ್ರೊಡಕ್ಷನ್. ಸೊ ಡಿಸೀಸ್ ಇಂಟ್ರೊಡಕ್ಷನ್ಸ್ ಎಲ್ಲ ಇಂಡಿಯಾಗೆ ಯಾವೆಲ್ಲ ಡಿಸೀಸ್ ಇಂಟ್ರೊಡಕ್ಷನ್ ಆಗಿದೆ ಅಂತ ಹೇಳಿದ್ರೆ, ಇಂಟ್ರೊಡ್ಯೂಸ್ ಆಗಿದೆ ಅಂದರೆ ಲೇಟ್ ಬ್ಲೈಟ್ ಆಫ್ ಪೊಟ್ಯಾಟೊ ಫ್ರಮ್ ಯುರೋಪ್, ನೆಕ್ಸ್ಟ್ ಫ್ಲಾಕ್ಸ್ ಮಟ್ ಆಫ್ ವೀಟ್ ಫ್ರಮ್ ಆಸ್ಟ್ರೇಲಿಯಾ, ಕಾಫಿ ರಸ್ಟ್ ಫ್ರಮ್ ಸಿಲೋನ್. Next one is banana bungee top from the Ceylon. These are all the introduced disease from the foreign countries. Next ಬರುವಂತದ್ದು insect and pest. Insect and pest ಅಲ್ಲಿ ಬರುವಂತದ್ದು potato tuber moth. Next one is woolly apes of apple. These are all the introduced disease and pest. Next one is ornamental turned weeds. Next, some introduced ornamental species may become noxic weeds in their new habitat. For example, water hyacinth. Next one is lantana camara are the both introduced in India as a ornamental plant but now converted into noxious weeds. So ಕೆಲವೊಂದು ಪ್ಲಾಂಟ್ ಏನು ಮಾಡ್ತಾರೆ, ಆರ್ಟಿಫಿಷಿಯಲಿ ಆಸ್ ಎ ಆರ್ನಮೆಂಟಲ್ ಪ್ಲಾಂಟ್ ಆಗಿ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬಟ್ ನಾವು ಇಟ್ ಇಸ್ ಬಿಕಮ್ ಎ ವಿಡಿ ಸ್ಪೀಸೀಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಅದರಲ್ಲಿ ಐಕಾರ್ನಿಯಾ ಸ್ಪೀಸೀಸ್ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ಲ್ಯಾಂಟನಾ ಕ್ಯಾಮರಾ. ನೆಕ್ಸ್ಟ್ ಬರುವಂಥದ್ದು ಡಿಮೆರಿಟ್ಸ್ ಏನು, ಥ್ರೆಟ್ ಟು ಎಕಾಲಜಿಕಲ್ ಬ್ಯಾಲೆನ್ಸ್. ಸಮ್ ಇಂಟ್ರೊಡ್ಯೂಸ್ ಸ್ಪೀಸೀಸ್ ಮೇ ಡಿಸ್ಟರ್ಬ್ ದಿ ಎಕಾಲಜಿಕಲ್ ಬ್ಯಾಲೆನ್ಸ್ in their new home and may cause serious damages to ecosystem. Example, eucalyptus species introduced from Africa cause a rapid depletion of subsoil water reservoirs. So initially next demerits ಏನು, threat to ecological balance. ಸೊ ಆರ್ಟಿಫಿಷಿಯಲ್ ಒಂದು ಸ್ಪೀಸೀಸ್ ಅನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ, ನ್ಯೂ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂದ್ರೆ ಅದಕ್ಕೆ ಈಸಿಲಿ ದೇ ಕ್ಯಾನ್ ಗೆಟ್ ಏನು ಪ್ರಿಡೇಟರ್ ಇಂದ ಫ್ರೀ ಇರುತ್ತೆ. ನೆಕ್ಸ್ಟ್ ಡಿಸೀಸ್ ಅಟ್ಯಾಕ್ ಆಗೋದು ರೇಟು ತುಂಬ ಮಿನಿಮಮ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅದೇನಾಗುತ್ತೆ, ವೆರಿ ಕ್ವಿಕ್ಲಿ ಲಾರ್ಜ್ ಅಮೌಂಟ್ ಆಫ್ ಜಿಯೋಗ್ರಫಿಕಲ್ ಏರಿಯಾಗೆ ಕವರ್ ಆಗುತ್ತೆ. ಸೊ ಇದು ಏನ್ ಮಾಡುತ್ತೆ, ಇಕೋಲಾಜಿಕಲ್ ಬ್ಯಾಲೆನ್ಸ್ ಅನ್ನ ಇಂಬ್ಯಾಲೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಯಾವುದು, ಯುಕಲಿಪ್ಟಸ್ ಸ್ಪೀಸೀಸ್ ಇಂಟ್ರೊಡ್ಯೂಸ್ಡ್ ಫ್ರಮ್ ದಿ ಆಸ್ಟ್ರೇಲಿಯಾ. ಯುಕಲಿಪ್ಟಸ್ ಸ್ಪೀಸೀಸ್ ಏನ್ ಮಾಡುತ್ತೆ, ರ್ಯಾಪಿಡ್ ಡಿಪ್ಲಿಷನ್ ಆಫ್ ಸಬ್ ಸಾಯಿಲ್ ವಾಟರ್ ರಿಸರ್ವ್ಸ್. ಸೊ ವಾಟರ್ ಸಾಯಿಲ್ಸ್ ಅಲ್ಲಿ ಇರುವಂತಹ ವಾಟರ್ ರಿಸರ್ವ್ಸ್ ಅನ್ನ ಕೆಪಾಸಿಟಿಯನ್ನು ಕಡಿಮೆ ಮಾಡೋದು ಯಾವುದು, ಯುಕಲಿಪ್ಟಸ್ ಸ್ಪೀಸೀಸ್. ಸೊ ದೀಸ್ ಆರ್ ಆಲ್ ದಿ ಡಿಮೆರಿಟ್ಸ್ ಆಫ್ ಪ್ಲಾಂಟ್ ಇಂಟ್ರೊಡಕ್ಷನ್.